Good morning, guys. Welcome to day 18. ಈಗ ಟೈಮ್ ಆಗಿದೆ ಡೇ 15. ಈಗ ಟೈಮ್ ಆಗಿದೆ 5. ವೆಲ್ಕಮ್. ಇವತ್ತು 6:45. ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಡೇ 18 ಆಫ್ ದ 60 ಡೇಸ್ ಚಾಲೆಂಜ್. ಬೆಳಗ್ಗೆ ಎದ್ದು 5 o'clock ಅಂತ ಹೇಳಕ್ಕೆ ಹೋಗಿ ಡೇ 15 ಅಂತ ಹೇಳಿದೆ. ಅವಾಗ ತಾನೇ ಎದ್ದಿದ್ದೆ. ಎನಿವೆ, ಈಗ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಮಲಾಸದಲ್ಲಿ ನೀರು ಕುಡಿದಿದ್ದೆ. ಇದಕ್ಕಿಂತ ಮುಂಚೆ ಪ್ರಾಣಾಯಾಮ ಸೋಫಾದಲ್ಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ಯೋಗ ಮ್ಯಾಟ್ ಬೆಡ್ರೂಮಲ್ಲಿ ಇತ್ತು. ಆ ವ್ಯಕ್ತಿನ ಡಿಸ್ಟರ್ಬ್ ಆಗುತ್ತೋ ಅಂದ್ಕೊಂಡು ಇಲ್ಲೇ ಕೂತ್ಕೊಂಡು ಮಾಡಿಬಿಟ್ಟೆ. ಈಗ ವರ್ಕೌಟ್ ಕೂಡ ಆಯಿತು. ಅಲ್ಲಿಗೆ ಟಾಸ್ಕ್ 1, 2, 3 ಡನ್ ಆಲ್ರೆಡಿ. ವರ್ಕೌಟ್ ಮುಗಿಯಿತು. ಈಗ ಟೈಮ್ 6:15 ಆಗಿದೆ. ಆ ವ್ಯಕ್ತಿನ ಮಲ್ಕೊಂಡಿದ್ದಾನೆ. ಆ್ಯಸ್ ಯೂಶುವಲ್ ಹೇಳೋಕ್ಕಿಂತ ಮುಂಚೆ ಸ್ನಾನ ಮುಗಿಸ್ಕೊಂಡು ಬಂದುಬಿಡೋಣ. ಸಿ ಯು ಇನ್ ಅ ವೈಲ್. ಸ್ನಾನ ಎಲ್ಲ ಆಯಿತು, ಸ್ನಾನ ಪೂಜೆ ಎಲ್ಲನೂ ಆಯಿತು. ಅವನು ಎದ್ದ, ಟಾಯ್ಲೆಟ್ಗೆ ಹೋಗಿದ್ದಾನೆ. ಈಗ ಫಟಾಫಟ್ ತಿಂಡಿಗೆ ರೆಡಿ ಮಾಡ್ಕೋತೀನಿ. ಮೆಂತ್ಯ ಕಡುಬು ಮಾಡಬೇಕಂತ ಇದ್ದೀನಿ, ಬಟ್ ವಿತ್ ಅ ಟ್ವಿಸ್ಟ್. ಏನು ಅಂದರೆ, ಈ ಪಾಸ್ತಾ ಏನಿದೆ, ರೆಡಿಮೇಡ್ ಪಾಸ್ತಾ, ಅದರಿಂದ ಚಪಾತಿ ಎಲ್ಲ ಮಾಡಿ ಕಟ್ ಮಾಡಿ ಅದೆಲ್ಲ ಅಲ್ಲ, ಇದರಿಂದ ಮೆಂತ್ಯ ಸೊಪ್ಪಿದೆ, ಅದರಿಂದ ಮಾಡ್ತೀನಿ. ನೀವು ಮಾಡ್ತೀರಾ ಮೆಂತ್ಯ ಕಡುಬು? ಗೊತ್ತಾ ನಿಮಗೇನು ಅಂತ ಹೇಳಿ. ನಾರ್ತ್ ಕರ್ನಾಟಕ ಸೈಡ್ ಯೂಶಲಿ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸಂಡೇ ತೊಗೊಂಡಿದ್ದು, ಕವರಲ್ಲಿ ಹಾಕಿಟ್ಬಿಟ್ಟಿದ್ದೆ ಫ್ರಿಡ್ಜಲ್ಲಿ. ಇಲ್ಲಿ ಬಿಸಿನೀರು ಕುದಿಸೋಕೆ ಇಟ್ಟಿದ್ದೀನಿ, ಅದನ್ನು ಪಾಸ್ತಾನ ಬಾಯ್ಲ್ ಮಾಡೋಕ್ಕೆ. ನೋಡಿ, ನಮ್ಮ ಮಿಲ್ಟ್ರಿ ಮ್ಯಾನ್ ಸ್ನಾನ ಮಾಡ್ಕೊಂಡು ರೆಡಿ ಆದಲ್ಲ, ಯಾಕೆ ಗುಡ್ ಬಾಯ್. ಮಿಲ್ಟ್ರಿ ಮ್ಯಾನ್ ಅಂತ ಅವನು ಮಿಲ್ಟ್ರಿ ಪ್ಯಾಂಟ್ ಹಾಕ್ಕೊಂಡಿದ್ದಕ್ಕೆ. ಅದು ಕಳೆದ 3 years ಇದ್ದಾಗ ತೊಗೊಂಡಿದ್ದು. ಎಷ್ಟು ಶಾರ್ಟ್ ಆಗ್ತಿದೆ. ಗ್ರೀನ್ ಇದೆ. ಎಸ್. ಆ್ಯಂಡ್ ಇದೇನೂ ಆಗಿಲ್ಲ. ಕುದಿಯೋಕೆ ಇಟ್ಬಿಟ್ಟು ಹಂಗೆ ಸ್ನಾನ ಮಾಡ್ಸೋಕ್ಕೆ ಹೋದೆ ನಾನು. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಕರಿಬೇವು, ಬೆಳ್ಳುಳ್ಳಿ. ಇಲ್ಲಿ ಎಣ್ಣೆ ಬಿಸಿ ಇಡ್ತೀನಿ ಇವಾಗ. ಇದು ಪಾಸ್ತಾ ಕುದಿಸಿರೋದು. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ. ಅಡುಗೆ ಮಾಡ್ತೇನೆ ರೆಸಿಪಿ ಹೇಳಿದ್ದೀನಿ, ಬಟ್ ಅದು ಎಕ್ಸಾಸ್ಟ್ ಆನ್ ಆಗಿದ್ದರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ, ಅದು ಸಾಸಿವೆ ಜೀರಿಗೆ ಚಟಟ್ ಅಂದಮೇಲೆ ಉಪ್ಪು, ಅರಿಶಿನ, ಖಾರ. ಇವಾಗ ಮೆಂತ್ಯ ಸೊಪ್ಪು ಹಾಕೋಣ. ಓಕೆ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಅದು ಮೆಂತ್ಯ ಕುದ್ಮೇಲೆ ಇದನ್ನು ಹಾಕಿದ್ದೀನಿ ಪಾಸ್ತಾ. ವಾಟ್ ಹ್ಯಾಪೆಂಡ್ ಅವಿ? ವಾಟ್ ಹ್ಯಾಪೆಂಡ್? ಅದು ಪೀಸಸ್ ತಾನೇ ಬಿಟ್ಕೊಳ್ತಾ ಹೋಗುತ್ತೆ, ವಿಚ್ ಇಸ್ ಗುಡ್. ಚೆನ್ನಾಗಿ ಕುದಿಸ್ಬೇಕು ಅದನ್ನು, ಸೊ ದ್ಯಾಟ್ ಟ್ವಿಸ್ಟ್ ಇರುತ್ತಲ್ಲ, ಅದು ಎಲ್ಲೆಲ್ಲಿ ಕುಡಿದ್ರೆ ನಾವು ಹೆಂಗೆ ಚಪಾತಿ ಕಟ್ ಮಾಡಿದರೆ ಹೆಂಗಿರುತ್ತಲ್ಲ ಹಾಗೆ ಆಗುತ್ತೆ. ಬೆಳಿಗ್ಗೆ ಮೂವಿ ನೋಡ್ತಾ ಕೂತ್ಕೊ ನೀನು. ನೋಡಿ, ಬಿಸಿ 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 ಏನಿದು? ಮೆಂತ್ಯ ಕಡುಬು, ಆಲ್ಸೋ ಕಾಲ್ಡ್ ಆಸ್ ಪಾಸ್ತಾ. ಆ್ಯಕ್ಚುಲಿ ಮೆಂತ್ಯ ಕಡುಬು. ಉಪ್ಪು ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಮೀಡಿಯಮ್ ಇದೆಯಾ? ಟೇಸ್ಟ್ ಹೆಂಗಿದೆ? ನಿಜ ಹೇಳುಪುಟ. ಈಗ ಟೈಮ್ ಆಗಿದೆ 8 ಗಂಟೆ. ಇನ್ನು ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಬೇಕು ನಾನು ಬ್ರೇಕ್ಫಾಸ್ಟಿಗೆ. ಸೊ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಫೀಸ್ ಕೆಲಸನ. ಆ್ಯಂಡ್ ವೈಲ್ ಹೀ ಈಸ್ ಹ್ಯಾವಿಂಗ್ ಹಿಸ್ ಬ್ರೇಕ್ಫಾಸ್ಟ್, ನಾನು ಬೇಗ ನಂದು ಕೋರ್ಸ್ ಮುಗಿಸ್ಬಿಡ್ತಾ ಇದ್ದೀನಿ. ನಿನ್ನೆ 10ಕ್ಕೆ ಮುಗಿಸಿದ್ದೆ. ಬಿಲ್ಡಿಂಗ್ ಸ್ಟೋರಿ ಫ್ರಮ್ ಟೆಂಪ್ಲೇಟ್ ಅಂತ ಓದಿದ್ದೆ. ಇವಾಗ ಫೈಲಿಂದ ಹೇಗೆ ಅಪ್ಲೋಡ್ ಮಾಡಬಹುದು, ಸ್ಟೋರಿನ ಬಿಲ್ಡ್ ಮಾಡಬಹುದು ಅಂತ ಐ ಆಮ್ ಸ್ಟಡಿಂಗ್.
getting hiccups? Okay, good job. You continue. Whoa, who do you think is missing you? Nena. Oh, Nena. Okay, maybe. She must be still sleeping, dreaming about you. Is it? No. You wake up so early, Avi. I don't think other kids wake up this early. Let me ask her, okay? Sure. Good job, Avi. You remember all the letters. Today, let us learn a new letter which is very similar to th. Okay? Avi, wait, please don't do that, please. Come here. I'll teach you a new letter. And I have completed the course 3 out of 3. Yay! 1 unit ಮುಗಿತು ಇವಾಗ. And ನನ್ನ ಮಗ ಹೊಸ ಅಕ್ಷರನೂ ಕಲ್ತ. Wow, what a productive day it has been so far. ಧ ಕಲ್ತಿದ್ದಾನೆ. Good job, ಕಂದ. Finish the next line. ಸೊ ಇವಾಗ ಟೈಮ್ ಆಗಿದೆ 9:10 ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಇದು ಮೆಂತ್ಯ ಕಡುಬು, ಮೆಂತ್ಯ ಸೊಪ್ಪಿಂದ ಮಾಡಿರೋದು, ಆ್ಯಂಡ್ ಇದು ಗೋಧಿ ಹಿಟ್ಟಿಂದು, ಮೈದಾ ಅಲ್ಲ, ಆಲ್ಮಂಡ್ ಆ್ಯಂಡ್ ಫ್ಲಾಕ್ಸ್ ಸೀಡ್ಸ್. ಸೊ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಊಟನ ಅಂದರೆ ತಿಂಡಿ ತಿನ್ನೋದನ್ನು 9 ಗಂಟೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 ಟಾಸ್ಕ್ ಕಂಪ್ಲೀಟು. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡೋದು, ಡ್ರೈ ಫ್ರೂಟ್ಸ್ ತಿನ್ನೋದು. ಮೆಂತ್ಯ ಕಡುಬು ಏನು ರುಚಿಯಾಗಿತ್ತು ಅಂದರೆ, ಓ ಮೈ ಗಾಡ್, ಇಟ್ ವಾಸ್ ಸೋ ಯಮ್. ಅವಿಗ್ತೂ ಚೆನ್ನಾಗಿ ತಿಂದ ಇವತ್ತು, ಅದು ಟಚ್ವುಡ್. ಆ್ಯಂಡ್ ನಾನು ತಿನ್ನಬೇಕಾದ್ರೂ ಇನ್ನೂ ಬೇಕು, ನನಗೆ ಇನ್ನೂ ತಿನ್ನಿಸು ಅಂತ ಹೇಳ್ತಾ ಇದ್ದ ಅವನು. ಸಖತ್ ರುಚಿಯಾಗಿದೆ ಮೆಂತ್ಯ ಕಡುಬು. ನೀವು ಟ್ರೈ ಮಾಡಿ ನೋಡಿ. ಅವ್ನು ತಿಂದಿದ್ದಾರೆ, ಇನ್ನೂ ಬೇಕಂತ. ಈಗ ತಿಂಡಿ ಎಲ್ಲ ಆಯಿತು. ಹಾಗೆ ಸ್ನಾನ ಆದ ತಕ್ಷಣ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ದೆ ವಾಷಿಂಗ್ ಮೆಷಿನಲ್ಲಿ. ಅದು ಮುಗ್ದಿದೆ ಇವಾಗ. ಅದಕ್ಕೆ ಬಟ್ಟೆಗಳನ್ನೆಲ್ಲ ಒಣಗಿ ಹಾಕಲಿಕ್ಕೆ ಹಾಕ್ತಾಯಿದ್ದೀನಿ. ಇವತ್ತು ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ತುಂಬ ಕೆಲಸಗಳಾಗ್ತಾಯಿದೆ ಇವತ್ತು. ಲೇಸಿನೆಸ್ ಅನ್ನಿಸ್ತಾ ಇಲ್ಲ. ವರ್ಕೌಟ್ ಕೂಡ ಇನ್ನು ಎಲ್ಲ ಕೆಲಸಗಳು ಚೆನ್ನಾಗಾಯಿತು. ಅವಿಕ್ತಿನ ಹೋಮ್ವರ್ಕ್ ಆಯಿತು, ನಂದು ಸ್ಟಡಿ ಮುಗೀತು, ಇವಾಗ ಬಟ್ಟೆಗಳಾದವು, ತಿಂಡಿ ಆಯಿತು, ಅಡುಗೆ ಆಯಿತು, ಎಲ್ಲ ಚೆನ್ನಾಗಾಗ್ತಾಯಿದೆ. ಈಗ ನೋಡಿ ಇನ್ನೊಂದು ಕೆಲಸನೂ ಆಗ್ತಾಯಿದೆ, ಬುಕ್ ಓದೋದು. ಈಗ ನಾನು ಕರೆಂಟ್ಲಿ ಓದ್ತಾ ಇರೋ ಬುಕ್ಕು ದ ಜಾಯ್ ಆಫ್ ಲಿವಿಂಗ್ ಯುವರ್ ಶಿಟ್ ಆಲ್ ಓವರ್ ದ ಪ್ಲೇಸ್ ಅಂತ. ನಾನಿದು ಆ್ಯಕ್ಚುಲಿ ಟೈಡಿ ಯಾಕೆ ಹೇಗೆ ಇಟ್ಕೋಬೇಕು ಮನೇನ, ಅದ್ರ ಬಗ್ಗೆ ರಿಲೇಟೆಡ್ ಇರುತ್ತೆ ಅಂತ ನಾನು ಅಂದ್ಕೊಂಡ್ರೆ ಇದ್ರ ಆಪೋಸಿಟ್ ಆಗಿದೆ, ವಿಚ್ ಈಸ್ ನಾಟ್ ಗೋಯಿಂಗ್ ವಿತ್ ಮೈ ಲೈಕಿಂಗ್. ಸೊ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಲ್ವೋ ಗೊತ್ತಿಲ್ಲ, ಇದು ಬುಕ್ ಓದೋದನ್ನು. ನೋಡಿ ನಾನು ಒಳ್ಳೆ ಹುಡುಗಿ ಥರ ಗ್ರೀನ್ ಟೀ ಮಾಡ್ಕೋತಾ ಇದ್ದೆ. ಬಂದ್ಬಿಟ್ಟು ಮ್ಯಾಂಗೋ ಅಂದ್ಕೊಂಡು ನನ್ನ ಥರ ತಿಂದ. ಬೆಳಗ್ಗಿಂದ ವೆಯ್ಟ್ ಮಾಡ್ತಿದ್ದೇನೆ, ಮ್ಯಾಂಗೋ ಕಟ್ ಮಾಡು ಅಂತ. ಚಲೋ ಇನ್ನೊಂದು ಲಾಸ್ಟ್ ಉಳಿದಿತ್ತು. ಸೊ ಅದು ಮ್ಯಾಂಗೋ. ಇನ್ನೊಂದು ಟಾಸ್ಕ್ ಮುಗಿಸ್ಲಿಕ್ಕೆ ಗ್ರೀನ್ ಟೀ. ಬೇಡ, ಅರ್ಧ ನಂಗೆ ಅರ್ಧ ನಿಂಗೆ. ಮ್ಯಾಂಗೋ ಯಾರು ಬೇಡ ಅಂತಾರ? ಸರ್ ಇಲ್ಲೇನೆ ಓಕೆ, ಒಂದೇ ಪ್ಲೇಟಲ್ಲೇ ಹಾಫ್ ಒಂದೇ ಪ್ಲೇಟಲ್ಲಿ ಹಾಫ್ ಅಲ್ಲ. ನಾನು ಅಂದಿದ್ದು ಸರ್ಕಲ್ ಆಗಿ ಇಡ್ಲಿ, ನಾವಿಬ್ರು ಶೇರ್ ಮಾಡೋಣ ಅಂತ. ಬೇಡ. ಸರಿ ಆಯ್ತು. ಒಂದ್ ನಿಮಿಷ. You have to wait 1 hour and ಅದಾದ್ಮೇಲೆ ತಿನ್ಕೊಳ್ಳೋಣಮ್ಮ. 1 hour ಆದ್ಮೇಲೆ. Please. No. Let's check your patience. No. First bite for me then. Is that okay at least? Yeah. Can you feed me? One bite. Okay. ಚಲ್ಬೇಡ ದಯ ಮಾಡಿ. ಬರ್ಲಿ ಬಿಡು, ಎಷ್ಟು ದೊಡ್ಡ ಪೀಸ್ ಬಂದ್ರೆ ಏನಾಯ್ತು? ಇರ್ಲಿ ಬಿಡಪ್ಪ, ನಾನೇ ತಿಂತೀನಿ. ಬಿಡು. ಮ್ಯಾಂಗೋ ತಿನ್ಬಿಟ್ಟು ಈಗ ಗ್ರೀನ್ ಟೀ ಕುಡಿಯೋದು. ವಾಟ್ ಅ ಕಾಂಬಿನೇಷನ್. ಸುಮ್ಮನೆ ಇರೋ, ನಾನು ಮಾತಾಡೋದು ಕೇಳಲ್ಲ ಅಂದ್ರೆ ಕೇಳಲ್ಲ. ಹಿಂದೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಟ್ಟೇ ಇರ್ತಾನೆ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾಮ್ರಾದ ಪ್ರಾಬ್ಲಮ್ ಇದೆ, ಅದರಲ್ಲಿ ಒಂದೊಂದು.
ಕಡೆ ಅಡ್ಡ ಬಾಮ್ಮ ಈ ಕಡೆ ತೆಗಿ ಬೆಳಗ್ಗೆ ಬರಲ್ಲ. ಸೊ ನನ್ನ ಮಗನ ಲಂಚ್ ರೆಡಿ. ಇದು ಏನಿದು ಮೆಂತ್ಯ ಕಡಿಮೆ ಬೆಳಗ್ಗೆದು ಇಷ್ಟು ಉಳಿದಿದೆ ಅದನ್ನು ಹಾಕಿದ್ದೀನಿ ಅವನಿಗೆ. ಸ್ಪಿನಚ್ ತಿಂತಾನೆ ನನ್ನ ಮಗ, ಕ್ಯಾರೆಟ್ ಆ್ಯಂಡ್ ಯೋಗರ್ಟ್. ಸೊ ನಾವಪ್ಪ ಹೇಳ್ತಾ ಇದ್ರು ನಿನ್ನೆ, ಅವರು ಪ್ರೀವಿಯಸ್ ವೀಡಿಯೋದಲ್ಲಿ ಚಾಕ್ಲೇಟ್ ಕೊಡಿಸಿದ್ನಲ್ಲ, ಈ ಕಡೆ ಬಾರು ಮೆಸೇಜಲ್ಲಿ ವಾಟ್ಸಪ್ ಮೆಸೇಜಲ್ಲಿ ಕಳಿಸಿದ್ರು ನಾವು ಅಪ್ಪಾಜಿ, ಕೇರ್ಫುಲ್ ಜಾಸ್ತಿ ಜಂಕ್ ತಿನ್ನಿಸ್ಬೇಡ ಅಂತೆಲ್ಲ ಹೇಳಿ. ಅವ್ನ ಮಗು ಆಗಿರೋದ್ರಿಂದ ಯಾವಾಗಾದ್ರೂ ಒಂದ್ಸತಿ ಕೊಡಿಸ್ತಾ ಇರಬೇಕಾಗುತ್ತೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಅಂದರೆ ಅವ್ನ ಕ್ಲಾಸ್ಮೇಟ್ಸ್ ಇದರಲ್ಲೆಲ್ಲ ಎಷ್ಟು ಜಂಕ್ ಕೊಡ್ತಾರೆ, ಅದನ್ನು ನೋಡುವಾಗ ಇವ್ನ ಟೆಂಪ್ಟ್ ಆಗೇ ಆಗುತ್ತಲ್ವಾ. ಅವನಿಗೊಂದು ಥಾಟ್ ಬರಬಾರ್ದು ನಮ್ಮಮ್ಮ ಯಾಕೆ ಕೊಡಿಸಲ್ಲ ಅಂಥೇಳಿ, ಅದಕ್ಕೋಸ್ಕರ ಅವ್ನು ಕೊಡಿಸಿದೆ. ಅದಕ್ಕೆ ಒಂದ್ಸತಿ ಒನ್ಸ್ ಇನ್ ಅ ವೈಲ್ ಓಕೆ ಅಂತ ಹೇಳಿದ್ದಕ್ಕೆ ನಾವು ಅಪ್ಪಂಗೆ ಬೇಜಾರು ಬಂದು, ಓಕೆ ನೀನು ಇಷ್ಟ ಮಾಡ್ದಂಗೆ ಮಾಡು ಅಂಥೇಳಿ ಮೆಸೇಜ್ ಮಾಡಿದ್ರು. ನೋಡಪ್ಪ ಈಗ ನೋಡು ನಾನು ಹೆಲ್ದಿನೂ ತಿನ್ನಿಸ್ತಿದ್ದೀನಿ ಆಯಿತಾ. ಮೇಕ್ ಶೂರ್ ದಟ್ ಹಿ ಈಟ್ಸ್ ಹೆಲ್ದಿ. ಆ್ಯಂಡ್ ಯಾವಾಗಲೂ ಇವಾಗ ಒಂದ್ಸತಿ ನಾವು ಚಾಕ್ಲೇಟು ಬಿಸ್ಕೆಟ್ಸ್ ಎಲ್ಲ ಕೊಡಿಸ್ತಾ ಇರ್ತೀನಿ ಅಷ್ಟೇ. ಮೆಂತೆ ಕಡುಬು, ಕರ್ಡ್, ಕ್ಯಾರೆಟ್, ಸ್ಪಿನಚ್. ಈ ಕಡೆ ಬಾ ಅಂತಾನೆ ಇದ್ದೀನಿ. ಹಂಗೆ ಅಲ್ಲಿ ಕತ್ಲು ಬರ್ತಾ ಇದೆ. ಹೇಳು ಏನು ಹೇಳ್ಬೇಕು ನಿಂಗೆ? ಕರ್ಡ್, ಮೆಂತೆ ಕಡುಬು, ಸ್ಪಿನಚ್, ಕ್ಯಾರೆಟ್. ವಿಲ್ ಯು ಈಟ್ ಎವ್ರಿಥಿಂಗ್ ನೌ? Yeah. ಗುಡ್. Good. ಅವನು ಊಟ ಆಗ್ತಾನೆ ಹಾಗೆ ಸ್ಟೋರಿ ಎಕ್ಸ್ಕ್ಯೂಸ್ ಮೀ ಸಾರಿ ಅವ್ನು ಊಟ ಆಗ್ತಾನೆ ಹಾಗೆ ಸ್ಟೋರಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಅದೊಂದು ಕೆಲಸ ಮುಗಿದ್ಬಿಡಲಿ ಅಂತ 2 ದಿವಸದಿಂದ ಬೆಳಗ್ಗೆನೇ ಹೇಳ್ತಿದ್ದೀನಲ್ಲ ಸ್ಟೋರಿ. ಬೆಳಗ್ಗೆ ಹೇಳಿದ್ಮೇಲೆ ಕೂಡ ರಾತ್ರಿ ಮಲಗೋಗ್ಲೂ ಸ್ಟೋರಿ ಹೇಳೋಳು ಅಂತ ಗಂಟು ಬೀಳ್ತಾ ಇದ್ದಾನೆ. ಇನ್ಮೇಲಿಂದ ನಾನು ಬೆಳಗ್ಗೆ ಹೇಳಲ್ಲ ಸ್ಟೋರಿ, ರಾತ್ರಿ ಮಾತ್ರ ಹೇಳ್ತೀನಿ. ಓಕೆನಾ? ಈಗ ಟೈಮ್ ಆಗಿದೆ 1:40. ಹಶ್ವಾಗ್ತಿದೆ. ಎಷ್ಟೊತ್ತು ಅವ್ನಿಗೆ ಊಟ ಮಾಡಿಸಿ ಸ್ಟೋರಿ ಹೇಳ್ತಾ ಇದ್ದೆ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಇದು ಚಪಾತಿ ನಿನ್ನೆದು, ಅವನಿಗೆ ರಾತ್ರಿ ಡಿನ್ನರಿಗೆ ಮಾಡಿದ್ದೆ ಅವಿಕ್ತನಿಗೆ ಚಪಾತಿ. ಇದು ಮಂಡಕ್ಕಿ ಒಗ್ಗರಣೆ ಮಾಡಿದ್ನಲ್ಲ ನಿನ್ನೆ ಸಂಜೆ, ಅದು ಒಗ್ಗರಣೆ ತೆಗ್ದಿಟ್ಟಿದ್ದೆ ನಾನು ಚಿತ್ರಾನ್ನ ಮಾಡೋಣ ಅಂತ. ಅವ್ನಿಗೆ ಅನ್ನ ಬೇಡ ಅಂತ ಹೇಳ್ಬಿಟ್ನಲ್ಲ, ಚಪಾತಿ ಮಾಡಿದ್ದ. ಸೊ ಅದೇ ಒಗ್ಗರಣೆ ಈಗ ನನಗೆ ಚಪಾತಿ ಜೊತೆ ಆಗ್ತಾಯಿದೆ. ಯೋಗರ್ಟ್, ಬಾಯ್ಲ್ಡ್ ಎಗ್ ಫಾರ್ ಪ್ರೋಟೀನ್ ಆ್ಯಂಡ್ ತರಕಾರಿ ಫೈಬರ್. ಸೊ ಬೆಳಗ್ಗೆ ಹಣ್ಣು ತಿಂದೆ ಮ್ಯಾಂಗೋ, ಆ್ಯಂಡ್ ಇವಾಗ ತರಕಾರಿ. ಸೊ 2 ಟಾಸ್ಕ್ ಮುಗೀತು. ಐ ಮೀನ್ ಟು ಸೇ 1 ಟಾಸ್ಕ್ ಮುಗೀತು ಅದರದ್ದು. ಆ್ಯಂಡ್ ದಿಸ್ ಇಸ್ ಮೈ ಲಂಚ್. ಇಟ್ ಲುಕ್ಸ್ ಕಲರ್ಫುಲ್ ಆ್ಯಂಡ್ ಯಮ್ಮಿ ಅಲ್ವಾ? ಆ್ಯಸ್ ಯೂಶ್ವಲ್ ಅವಿಕ್ತನ್ ಸ್ವಲ್ಪ ಕೂತ್ಕೊಂಡ್ರೆ ಸಾಕು, ಆಟಾಡೋಣ ಅಂತ ಶುರು ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನ ಜೊತೆ ಅದು ಮೆಕ್ವಿನ್ ಏನೋ ಒಂದು ಆಟ ಆಡ್ತಾನಪ್ಪ ಅವನು. ಆ ಕಡೆ ಈ ಕಡೆ ಓಡಾಡ್ಕೊಂಡು ಫಿಶ್ ತೆಗಿಯೋದಂತೆ ಆ ಥರ ಆಟ ಆಡ್ತಿದ್ದೀನಿ. ಬಟ್ ಇಷ್ಟು ಮಾತ್ರ ಅಲ್ಲ ಈ ಟಾಸ್ಕ್. ಇಲ್ಲಿ ಇವತ್ತು ಹೊರಗಡೆನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಲೈಬ್ರರಿ, ನಾರ್ತ್ ಮೆಲ್ಬರ್ನ್ ಲೈಬ್ರರಿ ಅಂತ ಇದೆ, ಅಲ್ಲಿ ಇವತ್ತು ಹೋಗಿಲ್ಲ ನಾನು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಕ್ರಾಫ್ಟ್ ಸೆಷನ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಅದು ಒಂದು ಅವ್ನು ಹೊರಗಡೆನೂ ಕರ್ಕೊಂಡು ಹೋಗೋಕ್ಕಾಗುತ್ತಾ. ಆಮೇಲೆ ಒಂದು ಅದೇನು ಅಂತ ಸೆಷನ್ ಅಂತ ನೋಡ್ದಂಗೆ ಆಗುತ್ತೆ. ಆಮೇಲೆ ನಾರ್ತ್ ಮೆಲ್ಬರ್ನ್ ಲೈಬ್ರರಿನೂ ನೋಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಇದನ್ನು ಇನ್ನೊಂದು ಟಾಸ್ಕು ಮುಗಿದ್ಬಿಡ್ತು ಅಲ್ಲಿಗೆ, ಲಾಸ್ಟ್ ಟಾಸ್ಕ್ ಆಫ್ ದ ಡೇ. ಹೇಳೋರಿಗೆ ನಾನು ಸ್ಯಾಂಟಾ ನೋಡು, ಸ್ಯಾಂಟಾ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಕೋಪ ಬರುತ್ತೆ ಅಂದರೆ ಒಟ್ಟ ಯಪ್ಪ ಬೆಳಗ್ಗೆ ಅಂತ ತಲೆ ಚಿಟ್ಟಿಡ್ದೋಯ್ತು ನನಗೆ. ಅವನ ಜೊತೆ ಆಟ ಆಡಿದ್ದೀನಿ, ಟಾಸ್ಕ್ ಮುಗಿದಿದೆ. ಆದರೂ ಇನ್ನೊಂದು ಟಾಸ್ಕ್ ಮಾಡಬೇಕು ಅಂತ ಇಲ್ಲೊಂದೇನೋ ಕ್ರಿಸ್ಮಸ್ ಕ್ರಾಫ್ಟ್ ಆ್ಯಕ್ಟಿವಿಟಿ ಇದೆ ಒಂದು ನಾರ್ತ್ ಮೆಲ್ಬರ್ನ್ ಲೈಬ್ರರಿಯಲ್ಲಿ. ಆ ಲೈಬ್ರರಿಗೆ ಯಾವತ್ತೂ ಹೋಗಿಲ್ಲ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ 4th ಲೈಬ್ರರಿ ದಟ್ ಐ ಆಮ್ ಶೋಯಿಂಗ್ ಯು ಗೈಸ್ ಇವನ್ ಐ ಆಮ್ ವಿಸಿಟಿಂಗ್ ಮೈಸೆಲ್ಫ್. ಸೊ ಹೋಗೋಣ. ಟೈಮ್ ಬಂತು. ಇಲ್ಲ ಮತ್ತೆ ನಾನು ಅಲ್ಲಿ ಕುತ್ಕೋಬೇಕಾದ್ರೆ ನೀನು ಕುತ್ಕೊಂಡ್ಬಿಟ್ಟಿಯಲ್ಲ, ಹೋಗಿ ಏನು ಮಾಡಲಿ ನಾನು? ಹೌದು, ಅಲ್ಲಿ ಬಿಸಿಲಿದೆ. ಇರ್ತದೆ. ಹೇಳು 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 ಏನು ಹೇಳಿದೆ ಅವಿ? ಯಾರು ಕೈ ತೋರಿಸ್ಬಾರ್ದಂಗೆ? ಹೌದಾ? ಏನು ಮಾಡಿದ್ರು ಬಂದು? ಕರ್ಸಿದ್ರು ಅಷ್ಟೇ, ಇವ್ರು ಅಷ್ಟೇ ಎಸ್ಕೇಪ್ ಆದ್ರೆ ಅದಿಲ್ಲ. ಹೌದಾ? ಓಕೆ. ಬಾ, ಬೇಗ ಲೇಟ್ ಆಗುತ್ತೆ ಬಾಮ್ಮ. ಓಕೆ ಬಾ, ಗುಡ್.
ಲೈಬ್ರರಿಯಲ್ಲಿದೆ ನೋಡಿ, ಅದೇ ನಾರ್ತ್ ಮೆಲ್ಬರ್ನ್ ಲೈಬ್ರರಿ. ಅದು ಟ್ರಾಮಲ್ಲಿ ಕುತ್ಕೊಂಡಾಗ ಒಂದು ಕತೆ ಹೇಳ್ತಾ ಇದ್ನಲ್ಲ, ಪಕ್ಕದಲ್ಲಿ ಇಬ್ಬರು ಹುಡುಗರಿದ್ದರು, ಒಂದು ಯಂಗ್ ಟೀನೇಜರ್ ಅನಿಸುತ್ತೆ, ಅವರು ಜಡೆ ಹಾಕ್ಕೊಂಡಿದ್ರು ಹುಡುಗರು, ಬಾಯ್ಸು. ಸೊ ಅದು ನೋಡಿಬಿಟ್ಟು ಒಂದು ಸ್ವಲ್ಪ ಗಾಬರಿಯಾಗಿ ಏನೇನೋ ಲಿಂಕ್ ಮಾಡ್ತಾ ಇದ್ದಾನೆ. ಅವ್ನಿಗೊಂದು ಕನ್ಸು ಬಿದ್ದಿತ್ತಂತೆ, ಇವರೇ ಅಂತ ಅವ್ರು ಕಿಡ್ನಾಪ್ ಮಾಡಿದ್ದು, ಬಂದಮೇಲೆ ಎಸ್ಕೇಪು ಆದಂತೆ, ಆ ಥರ. ಸೊ ಏನೇನೋ ಕನೆಕ್ಟ್ ಮಾಡಿ ಕತೆಗಳು ಹೇಳ್ತಾ ಇದ್ದಾನಲ್ಲಿ. ಸೊ ಈಗ ನಾವು ಲೈಬ್ರರಿಗೆ ಬಂದ್ವಿ. ಇದು ಈ ಥರ ಇದೆ ನೋಡಿ ಲೈಬ್ರರಿ. Fill the bauble with confetti and then you can decorate it with stickers. So you can do both if you like. So you can open one of these packets. ಸೊ ಇಲ್ಲಿ ಕ್ರಾಫ್ಟ್ ಸೆಷನ್ ಇತ್ತಂತ ಹೇಳಿದ್ನಲ್ಲ, ಇದೇ ನೋಡಿ ಇದು ಸ್ಟಾರ್ಟ್ ಆಯಿತು. ನಂಗೆ ಇದು ಮಾಡ್ತಾ ತುಂಬಾ ಇಷ್ಟ ಆಯಿತು. ಬಟ್ ಅವನು ಸ್ಟಾರ್ಟಿಂಗಲ್ಲಿ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಿದ್ದ, ಆಮೇಲೆ ಅಲ್ಲಿ ಹಿಂದ್ಗಡೆ ಎಲ್ಲ ವೀಡಿಯೋ ಗೇಮ್ಸ್ ಆಡ್ಲಿಕ್ಕೆ ಹೊರಟೋಗ್ಬಿಟ್ಟ ಅವನು. ಬಾಯ್ಸ್ ಗರ್ಲ್ಸ್ಗಾದರೆ ತುಂಬ ಇಂಟ್ರೆಸ್ಟ್ ಇದೆ ಅನಿಸುತ್ತೆ. ಬಟ್ ನಂಗೆ ಒಂಥರ ಥೆರಪಿ ಥರ ಅನ್ನಿಸ್ತು. I thoroughly enjoyed the whole process and made this beautiful Christmas tree. I am so proud of myself. You come here, come. So you can fill it up with the confetti. Then when you've done that, and if you finish that one and you still want to keep crafting, then I've also made a little tree. Abhi, let's go. You were hungry, right? ಮತ್ತೆ ಹೇಳಪ್ಪ ನೀನು ಇವಾಗ. ಅಭಿ ಇವಾಗ 5 ಗಂಟೆ ಆಯಿತು ಎಕ್ಸಾಕ್ಟ್ಲಿ. ಅದು ಹಣ್ಣು ಅದೇ ಕಲರ್ ಕಣ, ಪರ್ಪಲ್ ಅಲ್ಲ, ಅದು ಪಿಂಕ್. 5 ಗಂಟೆ ಆಯಿತು. ಇಲ್ಲೇ ಲೈಬ್ರರಿನಲ್ಲೇ ಮುಗಿಸ್ಕೊಂಬಿಡೋಣ ಊಟ ಅಂತ ಮಾಡ್ತಾಯಿದ್ದೀನಿ. ಅವನು ಮಾಡ್ತಾಯಿದ್ದಾನೆ. ಕೈ ತೊಳ್ಕೊಂಡ್ಯಾ ನೀನು? ಅಭಿ ಒಂದ್ಸತಿ ನೋಡು ನನ್ನ ಕಡೆ, ಒಂದೇ ಸತಿ ನೋಡು, ನನಗೆ ಡಿಸ್ಟರ್ಬ್ ಮಾಡಲ್ಲ. ಮನೆಯಲ್ಲಿ ನಾವು ಒಂಚೂರು ಮೊಬೈಲ್ ಕೊಡಲ್ಲ ಅವ್ನಿಗೆ ಆಟ ಆಡೋಕ್ಕೆ, ಗೇಮ್ಸ್ ಆಡಲಿಕ್ಕಾಗಲಿ ಏನೋ ಆಗಲಿ. ಸೊ ಇಲ್ಲಿ ಲೈಬ್ರರಿಗೆ ಬಂದ ತಕ್ಷಣ ಇದೊಂದು ಚಾನ್ಸ್ ಸಿಗುತ್ತಲ್ವಾ, ಒಂದು ಚೂರು ಟೈಮ್ ವೇಸ್ಟ್ ಮಾಡಿದೆ ಫುಲ್ ಯೂಟಿಲೈಸ್ ಮಾಡ್ಕೊಂಡು ಬಿಡ್ತಾನೆ. ಸೊ ಅವ್ನು ಆಡ್ತಾ ಇರಲಿ ಅಂತ ಹೇಳಿ ಮೇಲ್ಗಡೆ ಒಂದು ಫ್ಲೋರ್ ಇತ್ತು, ಅಲ್ಲಿ ಅಡಲ್ಟ್ಸ್ಗೆ ಬುಕ್ಸ್ ಇರುವಂಥದ್ದು ಇತ್ತು. ಅಂದರೆ ಕೆಳಗಡೆ ಎಲ್ಲ ಮಕ್ಕಳಿಗಾದರೆ, ಮೇಲ್ಗಡೆ ದೊಡ್ಡವ್ರಿಗಿತ್ತು. ಅಲ್ಲಿ ಕೆಲವೊಂದು ಬುಕ್ಸ್ನ ತೊಗೊಂಡೆ, ಸೇಮ್ ಹೆಲ್ತ್ ಸೆಕ್ಷನಿಂದನೇ. ಐ ಹೋಪ್ ಐಲ್ ಬಿ ಏಬಲ್ ಟು ರೀಡ್ ಆಲ್ ಆಫ್ ದೋಸ್ ಬುಕ್ಸ್. ಅದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಲ್ಲೊಂದು ಪೇಪರ್ ಉಳಿದಿತ್ತು, ಅದರಿಂದ ನಾನು ಕ್ರಾಫ್ಟ್ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡ. ಸರಿ ಅಂತೇಳಿ ಅದ್ರ ಜೊತೆನೇ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಊಟ ಆಗಿ ಮನೆ ಕ್ಲೀನೆಲ್ಲ ಮಾಡಿ ಆ್ಯಸ್ ಯೂಶುವಲ್ ಮಲ್ಕೊಂಡ್ವಿ. ಸೊ ಇವತ್ತಿನ ದಿನ ಹೀಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.